ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ 49 ಭಕ್ತಿ ಸಮಾಚಾರ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮೊಂದಿಗೆ ಒಳ್ಳೊಳ್ಳೆ ಟಿಪ್ಸ್ ತಂದಿದ್ದೀನಿ. ಅದು ಏನಪ್ಪಾ ಅಂದ್ರೆ ವ್ಯಾಪಾರ ವೃದ್ಧಿಗೋಸ್ಕರ ಸುಮಾರು ವ್ಯೂವರ್ಸ್ ಕೇಳಿದ್ದಾರೆ. ಇದುವರೆಗೆ ನಾನು ಒಳ್ಳೆ ಟಿಪ್ಸ್ನ ಶೇರ್ ಮಾಡಿದ್ದೀನಿ. ಅಫಿರ್ಮೇಷನ್ ಬಗ್ಗೆನೂ ಹೇಳಿದ್ದೀನಿ. ವಿಶ್ ಯಾವುದೇ ಆಗಿರಲಿ, ಅಫಿರ್ಮೇಷನ್ ಮಾಡೋದ್ರಿಂದ ನೀವು ಆ ಒಂದು ಅಫಿರ್ಮೇಷನ್ ವಿಷಯದಲ್ಲಿ ಸಕ್ಸಸ್ ಕಾಣ್ತೀರಾ. ಅಂದ್ರೆ ನಿಮ್ಮ ವಿಶ್ ಏನು ಅಂತ ಲಿಸ್ಟ್ ಔಟ್ ಮಾಡಿರ್ತೀರ ಅನ್ಕೊಳ್ಳಿ. ಅದು ಯಾವುದೇ ಆದ್ರೂ ಪರ್ಫೆಕ್ಟ್ ಆಗಿ ಅಫಿರ್ಮೇಷನ್ ಮಾಡ್ಕೊಂಡ್ರೆ ನೀವು ವಿಜಯವನ್ನು ಸಾಧಿಸ್ತೀರಾ. ಸೊ ಇದು ಅಫಿರ್ಮೇಷನ್ ವಿಷಯಕ್ಕೆ. ಆದ್ರೆ ಇಲ್ಲಿ ಕೆಲವೊಂದು ಟಿಪ್ಸ್ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ವ್ಯಾಪಾರ ವೃದ್ಧಿಗೋಸ್ಕರ ನೀವು ಪೂಜೆ ವಿಧಾನದಲ್ಲಿ ಆಚರಿಸಿದ್ರು ಪರವಾಗಿಲ್ಲ, ಅಫಿರ್ಮೇಷನ್ ರೀತಿ ಮಾಡಿದ್ರು ಪರವಾಗಿಲ್ಲ. ಅಫಿರ್ಮೇಷನ್ ಹೇಳ್ತಿದ್ದೀನಲ್ಲ, ನಾವು ಮೈಂಡ್ ಸೆಟ್ ಫ್ರೀ ಆಗಿ ಇಟ್ಕೋಬೇಕು. ತಲೆನಲ್ಲಿ 108 ಆಲೋಚನೆಗಳು ಓಡ್ತಾ ಇರ್ತದೆ. ಅದನ್ನೆಲ್ಲ ಪಕ್ಕಕ್ಕಿಟ್ಬಿಟ್ಟು ಪ್ರತಿನಿತ್ಯ ಯಾವ ಟೈಮಲ್ಲಿ ಮಾಡ್ತಿರೋ ಅದೇ ಟೈಮ್ ರಿಪೀಟ್ ಆಗಬೇಕು. ಪ್ರತಿ ದಿನ ಅದೇ ಟೈಮ್ಗೆ ನೀವು ಅಫಿರ್ಮೇಷನ್ ಮಾಡ್ಕೊಬೇಕು. ಅದೇ ವಿಶ್ನ ಒಂದು 11 ಡೇಸ್ ಕಂಟಿನ್ಯೂಸ್ ಮಾಡಬೇಕು. ಸೊ 11 ಡೇಸ್ ನೀವು ಅದೇ ವಿಶ್ನ ಕಂಟಿನ್ಯೂಸ್ ಮಾಡಿ ಯೂನಿವರ್ಸ್ಗೆ ಕನೆಕ್ಟ್ ಆದರೆ ನಿಮ್ಮ ವಿಶ್ ಅನ್ನೋದು ಚೆನ್ನಾಗಿರುತ್ತೆ. ಅದು ಮನಿ ವೈಸ್ ಆಗ್ಬೋದು, ವ್ಯಾಪಾರ ವೃದ್ಧಿ ಆಗ್ಬೋದು, ನಿಮ್ಮ ಇಷ್ಟಾರ್ಥ ಏನಿದೆಯೋ ಅದನ್ನ ಆ ವಿಷಯ ಒಂದು ನೆರವೇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಫಿರ್ಮೇಷನ್ ವಿಷಯದಲ್ಲಿ ಬೆಟರ್ ನೀವು ಬೆಳಗ್ಗೆ ಎದ್ದು ಒಂದು 5 ನಿಮಿಷ ಅಫಿರ್ಮೇಷನ್ ಮಾಡ್ಕೋಬಹುದು. ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಆಗುತ್ತಾ ಇಲ್ಲ ಅನ್ನೋದು ಪಕ್ಕಕ್ಕಿಟ್ಬಿಟ್ಟು. ಇದು ಅಫಿರ್ಮೇಷನ್ ವಿಷಯ ಬಂದ್ರೆ ಮಲಗಕ್ಕೆ ಮುನ್ನಾನು ಬೇಕಿದ್ರು ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗ್ಬೋದು. ನಾಳೆ ನಾನು ಈ ಒಂದು ವಿಷಯದ ಮೇಲೆ ಹೊರಗಡೆ ಹೋಗ್ತಿದ್ದೀನಿ, ನನಗೆ ಆ ವಿಷಯದ ಮೇಲೆ ಸಕ್ಸಸ್ ಕಾಣ್ತಿದೆ, ರಿಸಲ್ಟ್ ಪಡೆದಿದ್ದೀನಿ ನಿನ್ನಿಂದ, ಸೊ ನಿನಗೆ ಕೃತಜ್ಞತೆ ಅಂತ ಹೇಳಬೇಕು. ರಿಸಲ್ಟ್ ಪಡೆದಿರೋ ಥರ ನೀವು ವಿಜುವಲೈಸೇಷನ್ ತಗೊಂಡು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಮಲಗೋವಾಗ್ಲೂ ಸಹ ನೀವು ಈ ಅಫಿರ್ಮೇಷನ್ನ ಮಾಡ್ಕೋಬಹುದು. ಜೊತೆಗೆ ಇಲ್ಲಿ ವ್ಯಾಪಾರ ವೃದ್ಧಿಗೆ ಕೆಲವೊಂದು ಟಿಪ್ಸ್ನ ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ಇಲ್ಲಿ ಒಂದು ಟಿಪ್ ನಾನು ಶೇರ್ ಮಾಡ್ತಿಲ್ಲ, ಸುಮಾರು ಟಿಪ್ಸ್ನ ಶೇರ್ ಮಾಡ್ತೀನಿ. ಸೊ ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ಆ ಟಿಪ್ಸ್ನ ಮಿಸ್ ಮಾಡ್ಕೊತೀರಾ, ಮತ್ತೆ ಯಾವ ರೀತಿ ಮಾಡಬೇಕು ಅನ್ನೋದು ಮರ್ತೋಗ್ತೀರಾ. ಹಾಗಾಗಿ ಫುಲ್ ವಿಡಿಯೋ ಲೆಂತಿ ಮಾಡೋದಿಲ್ಲ, ಇಲ್ಲಿ ಬೇರೆ ಮಾತನ್ನೋದಿರೋದಿಲ್ಲ. ನಿಮ್ಮ ವಿಷಯ ನಿಮ್ಮ ಒಂದು ಡೌಟ್ ಏನಿದೆಯೋ ಅದ್ರ ಬಗ್ಗೆನೇ ಚರ್ಚೆ ಇಲ್ಲಿ ನಡೀತದೆ. ಸೊ ವ್ಯಾಪಾರ ವೃದ್ಧಿಗೆ ನೀವು ತಗೋಬೇಕಾಗಿರೋ ಒಂದು ನಿಯಮಗಳು, ಸಣ್ಣ ಪುಟ್ಟ ಟಿಪ್ಸ್ ಅಂತಾನೆ ಹೇಳ್ಬೋದು. ಕ್ಯಾಶುವಲ್ ಆಗಿ ಅದು ವ್ಯಾಪಾರ ಅಂಗಡಿನಲ್ಲಾಗ್ಬೋದು, ಮನೆಯಲ್ಲಾಗ್ಬೋದು. ಕೆಲವರು ಮನೆಯಲ್ಲಿ ವ್ಯಾಪಾರ ಮಾಡೋರು ಇರ್ತಾರೆ, ಸ್ಯಾರಿ ಬಿಸ್ನೆಸ್, ಚಿನ್ನ ಬೆಳ್ಳಿ, ಇನ್ನಿತರ ಯಾವುದೇ ಆದ್ರೂ ಓಕೆ, ಅಥವಾ ಶಾಪ್ ಇದೆ, ನಮಗೆ ಆಫೀಸ್ ಇದೆ, ಯಾವುದೇ ಆದ್ರೂ ಪರವಾಗಿಲ್ಲ. ಈ ಒಂದು ಟಿಪ್ಸ್ನ ಫಾಲೋ ಮಾಡ್ಬೋದು. ಮೊನ್ನೆನೂ ನಾನು ಶೇರ್ ಮಾಡಿದ್ದೀನಿ ಕೆಲವೊಂದು. ಸೊ ಅದ್ರ ಸಮೇತ ಇನ್ನೂ ನಿಮಗೆ ಒಳ್ಳೆ ಟಿಪ್ಸ್ನ ಇವತ್ತು ಕೊಡ್ತಿದ್ದೀನಿ. ಅದೇನು ಅಂದ್ರೆ ನಿಮ್ಮ ಅಂಗಡಿ, ವ್ಯಾಪಾರ ಅಂಗಡಿ ಆಗ್ಬೋದು, ಆಫೀಸ್ ಆಗ್ಬೋದು, ಅದು ಮನೆ ಆಗ್ಬೋದು. ಮರಗತ ಗಣಪತಿ ಅಂತೀವಿ, ಪಚ್ಚೆ ಕಲರ್ ಇರುತ್ತೆ, ಗ್ರೀನ್ ಕಲರ್ ಗಣಪತಿ, ಮರಗತ ಗಣಪತಿ ಅಂತ ಬರುತ್ತೆ. ಅದನ್ನ ತಗೊಂಡು ಅದನ್ನ ಶುದ್ಧಿ ಮಾಡಿ ಹಾಲಿಂದ ಅರಿಶಿಣ ನೀರಿಂದ ಶುದ್ಧಿ ಮಾಡಿಬಿಟ್ಟು ಪೂಜೆಗೆ ಇಟ್ಟುಬಿಡಿ. ಅದು ನಿಮ್ಮ ಅಂಗಡಿನಲ್ಲಿ ಇಟ್ಕೋಬಹುದು, ವ್ಯಾಪಾರ ಸ್ಥಳದಲ್ಲಿ ಇಡಬೇಕಾಗ್ತದೆ. ಪ್ರತಿನಿತ್ಯ ನೀವು ಅದಕ್ಕೆ ಕೆಂಪು ಕಲರ್ ಹೂವು ಇಡಬೇಕಾಗ್ತದೆ. ಕೆಂಪು ಕಲರ್ ಹೂವು ಇಡಬೇಕು. ಬುಧವಾರ ಎಸ್ಪೆಷಲಿ ನೀವು ಆ ಗಣಪತಿಗೆ ಪೂಜೆ ಮಾಡಿದ್ರೆ ಒಳ್ಳೇದು. ನಿಮ್ಮ ಆಫೀಸ್ ಆಗಲಿ, ನೀವು ವ್ಯಾಪಾರ ಮಾಡೋ ಸ್ಥಳದಲ್ಲಿ ಒಂದು ಟೇಬಲ್ ಅಂತದ್ದು, ಒಂದು ಸ್ಟ್ಯಾಂಡ್, ಈ ತರದ್ದು ದೀಪಾರಾಧನೆ ಮಾಡಕ್ಕೆ ಸ್ಟ್ಯಾಂಡ್ ಎಲ್ಲ ಅರೇಂಜ್ ಮಾಡ್ಕೊಂಡಿರ್ತೀರಲ್ವ, ಸಣ್ಣ ಅಂಗಡಿ ಆದ್ರೂ. ಸೊ ಅಂತ ಕಡೆ ಈ ಗಣೇಶನ ಇಟ್ಬಿಟ್ಟು ಮರೆಯದೆ ನೀವು ಡೈಲಿ ಅದಕ್ಕೆ ಕೆಂಪು ಕಲರ್ ಹೂವನ್ನ ಇಡ್ಬೇಕಾಗ್ತದೆ. ಸರಿನಾ? ಇದು ಒಂದು ಟಿಪ್ಪು. ಮರಗತ ಗಣಪತಿ ನೀವು ಮನೆಯಲ್ಲಿ ಬೇಕಾದ್ರೂ ಇಟ್ಕೋಬಹುದು. ನಾವು ಮನೆಯಲ್ಲೇ ನಾವು ವ್ಯಾಪಾರ ಮಾಡ್ತಾ ಇದೀವಿ, ಅಂಗಡಿ ಆಫೀಸ್ ಇಂಥದ್ದೇನಿಲ್ಲ ಅಂದ್ರೂ ಮನೆಯಲ್ಲಿ ಬೇಕಿದ್ರು ನೀವು ಈ ಗಣಪತಿನ ಇಟ್ಕೋಬಹುದು. ಸ್ಪೇರ್ ಆಗಿ ನಿಮ್ಮ ಒಂದು ಮೆಟೀರಿಯಲ್ಸ್ ಏನಿರುತ್ತೆ ಅಂದ್ರೆ ನೀವು ವ್ಯಾಪಾರ ಮಾಡ್ಲಿಕ್ಕೆ ಒಂದು ಟೇಬಲ್, ಒಂದು ರ್ಯಾಕ್ ಇಂಥದ್ದು ಅರೇಂಜ್ ಮಾಡ್ಕೊಂಡಿರ್ತೀರಲ್ವ, ಅಂಥದ್ರಲ್ಲಿ ಒಂದು ಚಿಕ್ಕದಾಗಿ ಈ ಮರಗತ ಗಣಪತಿನ ಇಟ್ಬಿಟ್ಟು ನೀವು ಪೂಜೆ ಮಾಡಬೇಕಾಗಿರೋದು. ಓಕೆನಾ? ಮತ್ತೆ ಪಚ್ಚ ಕರ್ಪೂರ ಅಂತಿದ್ವಿ, ಅದೇ ನಾವು ಹೇಳಿದೀವಲ್ಲ, ಇದಕ್ಕೆ ಮೊದಲೇ ಗಡ್ಡೆ ಮಾಮೂಲಿ ಬಿಳ್ಳೆ ನಾವು ಡೈಲಿ ಪೂಜೆಗೆ ಯೂಸ್ ಮಾಡೋವಂಥ ಕರ್ಪೂರ ಅಲ್ಲ ಇದು. ಗ್ರಂಥಿಗೆ ಅಂಗಡಿಗಳಲ್ಲಿ ಸ್ಪೇರ್ ಆಗಿ ಸಿಗುತ್ತೆ, ನೀವು ಪಚ್ಚೆ ಕರ್ಪೂರ ಅಂತ ಪರ್ಚೇಸ್ ಮಾಡಿ. ಇದನ್ನ ಒಂದಷ್ಟು ಗಡ್ಡೆ ಮಾತ್ರ ತಗೊಳ್ಳಿ, ಚಿಕ್ಕ ಗಡ್ಡೆಗಳಾದ್ರೂ ಪರವಾಗಿಲ್ಲ. ಇಷ್ಟು ಪರಿಮಾಣಕ್ಕೆ ತಗೊಂಡು ನೀವು ಅದನ್ನ ಒಂದು ಯೆಲ್ಲೋ ಕಲರ್ ಕ್ಲಾತ್ ಅಲ್ಲಿ ಕಟ್ಟಿಬಿಡಿ. ಈ ಯೆಲ್ಲೋ ಕಲರ್ ಕ್ಲಾತ್ ಅಲ್ಲಿ ಕಟ್ಟಿಬಿಟ್ಟು ನೀವು ಮನೆಯಲ್ಲಿ ಇಡಂಗಾದ್ರೆ ಉತ್ತರ ಕಡೆಗೆ ಇಡಬೇಕು. ಉತ್ತರ ಕಡೆಗೆ ಇಟ್ಬಿಟ್ಟು ಅಲ್ಲಿ ಒಂದು ಟೇಬಲ್ ಏನಾದ್ರು ಅರೇಂಜ್ ಮಾಡಿಬಿಟ್ಟು ಅಲ್ಲಿಡ್ಬೇಕು. ಕೆಳಗಡೆ ಅಂತೂ ಇಡ್ಲಕ್ಕೆ ಹೋಗ್ಬೇಡಿ, ಅಲ್ಲಿಡ್ರಿ. ಇಲ್ಲ ಮನೇಲಿ ವ್ಯಾಪಾರ ಮಾಡೋರು ಉತ್ತರ ಕಡೆ ಇಡ್ರಿ, ಅಥವಾ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಡ್ಬೋದು.
ಇಲ್ಲ ಅಂಗಡಿ ಇದೆ, ನಾವು ಅಂಗಡಿನಲ್ಲಿ ವ್ಯಾಪಾರ ಮಾಡ್ತೀವಿ ಅಥವಾ ನಮ್ದು ಆಫೀಸ್ ಇದೆ ಅನ್ನೋರು ನೀವು ಕ್ಯಾಶ್ ಇಡ್ತೀರಲ್ವ ಅಂತ ಜಾಗದಲ್ಲಿ ಇಡಬೇಕು. ಅದು ಬೀರ್ವಾ ಆಗ್ಬೋದು, ಅದ್ರಲ್ಲಿ ಬೇಕಾದ್ರೂ ಇಟ್ಕೋಬಹುದು. ಸೊ ಈ ಗಳ ಬಾಕ್ಸ್ ಅಂತೀವಲ್ಲ, ಹಣ ನೀವು ಸಂಗ್ರಹಣೆ ಮಾಡಿ ಇಡ್ತೀರಲ್ವ, ಕ್ಯಾಶ್ ಬಾಕ್ಸ್ ಅಲ್ಲಿ ಈ ಒಂದು ಪಚ್ಚೆ ಕರ್ಪೂರನ ಮೂಟೆ ಮಾಡಿ ಇಟ್ಟಿರ್ತೀವಲ್ಲ ಅದನ್ನ ಇಡಬೇಕು. ಅದಕ್ಕೆ ಸ್ವಲ್ಪ ಧೂಪ ತೋರಿಸ್ಬಿಟ್ಟು ನಿಮ್ಮ ವಿಶ್ ಹೇಳ್ಕೊಬೇಕು. ಪ್ರತಿದಿನ ನನ್ನ ವ್ಯಾಪಾರ ವೃದ್ಧಿ ಆಗಬೇಕು, ಕಸ್ಟಮರ್ಸ್ ಚೆನ್ನಾಗೆ ಬರಬೇಕು, ನನ್ನ ಅಂಗಡಿಗಾಗ್ಬೋದು, ಆಫೀಸ್ ಆಗ್ಬೋದು, ಅದು ಕ್ಲೈಂಟ್ಸ್ ಆಗ್ಬೋದು. ನಿಮ್ಮ ವೃತ್ತಿ ಏನಿದೆಯೋ ಅದನ್ನು ಹೈಲೈಟ್ ಮಾಡ್ತಾ, ನನಗೆ ಈ ಒಂದು ವೃತ್ತಿ ನಾನು ಮಾಡ್ತಿದ್ದೀನಿ, ಪ್ರತಿನಿತ್ಯ ನನ್ನ ಕಸ್ಟಮರ್ಸ್ ನನ್ನ ಅಂಗಡಿ ಕಡೆ ಬರಬೇಕು, ಗ್ರೋತ್ ಆಗಬೇಕು, ಡೇ ಬೈ ಡೇ ನನಗೆ ಡೆವಲಪ್ ಆಗ್ತಾ ಹೋಗ್ಬೇಕು ನನ್ನ ಬಿಸ್ನೆಸ್. ಇದುವರೆಗೂ ವ್ಯೂವರ್ ಒಬ್ರು ಕೇಳಿದ್ರು, ಅವ್ರದ್ದು ಬೇಕ್ರಿ ಇದೆ, ಸೇಲ್ಸು ಕಮ್ಮಿ ಐತೆ, ಚೆನ್ನಾಗೆ ಅಟ್ರಾಕ್ಟ್ ಆಗಬೇಕು ಕಸ್ಟಮರ್ಸ್ ಅಂತ. ಇಲ್ಲಿ ಬೇಕ್ರಿ ಅಂತಾನೆ ಅಲ್ಲ, ಪರ್ಟಿಕ್ಯುಲರ್ ಆಗಿ ಬೇಕ್ರಿ ಅಂತಾನೆ ಅಲ್ಲ, ನೀವು ಯಾವುದೇ ಒಂದು ಕೆಲಸ ಮಾಡಿ ಪ್ರಾವಿಷನ್ ಇಟ್ಕೋಬಹುದು, ಬೇಕರಿ ಆಗ್ಬೋದು, ನಿಮ್ಮ ಸೇಲ್ಸ್ ಯಾವುದೇ ಆಗಿರಲಿ, ನಿಮ್ಮ ವೃತ್ತಿ ಯಾವುದೇ ಆಗಿರಲಿ, ಚೆನ್ನಾಗಿ ಡೆವಲಪ್ ಆಗಬೇಕು. ನೀವು ಪಾಸಿಟಿವ್ ಮೈಂಡ್ ಸೆಟ್ ಇರಬೇಕು. ಯಾಕಂದ್ರೆ ಇಲ್ಲಿ ಯಾರನ್ನೂ ಕೆಟ್ಟ ದೃಷ್ಟಿಯಿಂದ ನಾವು ಮಾತಾಡ್ಲಂಗಿಲ್ಲ. ನಮ್ಮ ಸಬ್ಜೆಕ್ಟ್ ಅಲ್ಲಿ ಬರೀ ಪಾಸಿಟಿವ್ ಮೈಂಡ್ ಸೆಟ್ಟೇ ಇರಬೇಕು. ಒಬ್ಬರಿಗೆ ಕೆಡಕ್ ಮಾಡೋವಂಥದ್ದು ಮಾತಾಡಬಾರ್ದು. ನಮ್ಮ ವೃತ್ತಿ ನಾವು ನೋಡ್ಕೊಬೇಕು ಅಲ್ವಾ. ಇದರಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಸೊ ನಿಮ್ಮ ಒಂದು ಅಂಗಡಿ ವೃದ್ಧಿ ಆಗೋದೇ ನಿಮ್ಮ ಕಾನ್ಸೆಪ್ಟ್. ಬೇರೆಯವರ ಅಂಗಡಿ ಗ್ರೋತ್ ಆಗ್ತಾ ಇದೆ ಅಂತ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ಅಯ್ಯೋ ಅವನಿಗೆ ವ್ಯಾಪಾರ ಆಗ್ತಾ ಇದೆಲ್ಲಪ್ಪ, ನಮಗೆ ಬಂದಿಲ್ಲಪ್ಪ ಕಸ್ಟಮರ್ಸು, ಅಯ್ಯೋ ಅವನಿಗೆ ನೋಡು ಎಷ್ಟೊಂದು ಕಸ್ಟಮರ್ ಬರ್ತಿದ್ದಾರೆ, ನಮ್ಮ ಶಾಪಿಗೆ ಬರ್ತಿಲ್ಲಪ್ಪ, ಈ ತರ ಕೊರಬಾರ್ದು. ಬರ್ತಿಲ್ಲ ಅನ್ನೋದು ನಿಮ್ಮ ಬಾಯಿಂದ ನೀವೇ ಹೇಳ್ಕೋಬಾರ್ದು. ನಿನ್ನೆದಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ನನ್ನ ವ್ಯಾಪಾರ 10ರಷ್ಟು ಚೆನ್ನಾಗಿದೆ. ಮತ್ತೆ ನಾಳೆ ನೀವು ಮಾತಾಡ್ಬೇಕಾಗಿದ್ರೆ 2 ದಿವಸಕ್ಕೆ ಮೊದಲಿಗಿನ ನನ್ನ ವ್ಯಾಪಾರ 100ರಷ್ಟು ಚೆನ್ನಾಗಿದೆ. ಸೊ ನನಗೆ ಕಸ್ಟಮರ್ಸ್ ಚೆನ್ನಾಗಿ ಬರ್ತಿದ್ದಾರೆ, ನನ್ನ ವ್ಯಾಪಾರ ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ ನನ್ನ ವ್ಯಾಪಾರ. ಈ ಮಾತುಗಳನ್ನೇ ರಿಪೀಟ್ ಮಾಡಿ. ಯಾರ ಕೇಳಿದ್ರು ನಿಮ್ಮ ವ್ಯಾಪಾರ ವೃತ್ತಿ ಏನ್ ನಡೀತಾ ಇದೆ, ಹೆಂಗ್ ನಡೀತಾ ಇದೆ ಅಂದ್ರು, ಅಯ್ಯೋ ತುಂಬಾ ಬೇಜಾರಾಗೋಗ್ತಾ ಇದೆಪ್ಪ, ಕೂತು ವ್ಯಾಪಾರ ಮಾಡಕ್ ಆಗ್ತಿಲ್ಲ, ಸುಮ್ಮನೆ ಕುತ್ಕೊಬೇಕಷ್ಟೇ, ಅಂಗಡಿ ಅಂತ ಮಾಡಿದೀವಿ, ಬಂಡವಾಳ ಹಾಕ್ಬಿಟ್ಟಿದೀವಿ, ಸುಮ್ಮನೆ ವೃಧಾ ಖರ್ಚುಗಳು, ಹೀಗೆ ಕೂತಿದೀವಿ ಅಷ್ಟೇ, ನಮ್ಗೆ ವ್ಯಾಪಾರ ಇಲ್ಲ, ಸಾಲ ಹೊತ್ಕೊಂಡಿದೀವಿ. ಈ ಮಾತುಗಳು ಮಾತಾಡೋದ್ಲೇಬಾರ್ದು. ನೆಗೆಟಿವ್ನ ಅವಾಯ್ಡ್ ಮಾಡಬೇಕು. ಪರವಾಗಿಲ್ಲ, ನಡೀತಾ ಇದೆ, ಚೆನ್ನಾಗೇ ವೃದ್ಧಿ ಆಗ್ತಾ ಇದೆ, ನಮಗೆ ವ್ಯಾಪಾರ ಆಗ್ತಿದೆ, ಕಸ್ಟಮರ್ಸ್ ಬರ್ತಿದ್ದಾರೆ, ಇದೇ ಮಾತುಗಳು ಮಾತಾಡಬೇಕು. ನಿಮ್ಮ ಬಗ್ಗೆನೇ ನೀವು ಕಾನ್ಸೆಪ್ಟ್ ನೀವು ಯೋಚನೆ ಮಾಡಬೇಕು. ಬೇರೆ ಅಂಗಡಿ ಡೆವಲಪ್ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಕಸ್ಟಮರ್ಸ್ ಜಾಸ್ತಿ ಬಂದ್ರೂ ಪರವಾಗಿಲ್ಲ, ನಿಮಗೆ ಜಾಸ್ತಿ ಬೇಕಾ ನೀವು ವಿಶ್ ಮಾಡಿ, ನನಗೆ ಜಾಸ್ತಿ ಬರ್ತಿದ್ದಾರೆ, ಇನ್ನೂ ಜಾಸ್ತಿ ಬರಬೇಕು, ನಾನು ಹಣ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೀನಿ, ನಾಳೆ ಇನ್ನಷ್ಟು ಹಣ ನನ್ನ ಹತ್ರ ಬರ್ತದೆ, ಅದಕ್ಕೆ ನಾನು ಅನೇಕ ಮಾರ್ಗಗಳು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ, ಇದೊಂದೇ ವ್ಯಾಪಾರ ಅಲ್ಲ, ನನ್ನ ವ್ಯಾಪಾರ ಇನ್ನೂ ವಿಸ್ತೀರ್ಣ ಮಾಡ್ತಿದ್ದೀನಿ, ಇನ್ನೂ ಹೆಚ್ಚಾಗಿ ನಾನು ಹಣ ಗಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ, ನನಗೆ ಚೆನ್ನಾಗಿದೆ ವ್ಯಾಪಾರ, ಚೆನ್ನಾಗಿದ್ದೀನಿ, ಚೆನ್ನಾಗಿ ಬರ್ತಿದೆ ವ್ಯಾಪಾರ, ಚೆನ್ನಾಗಿ ಆಗ್ತಿದೆ. ಪಾಸಿಟಿವ್ ಮೈಂಡ್ ಸೆಟ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಈಗ ಇಲ್ಲಿ 2 ಆಯ್ತು, ಒಂದು ಪಚ್ಚೆ ಗಣಪತಿ ಆಯ್ತು, ಅದೇ ಮರಗತ ಗಣಪತಿ, ಮತ್ತೆ ಪಚ್ಚೆ ಕರ್ಪೂರದ ಬಗ್ಗೆ ಹೇಳ್ಕೊಂಡು. ನೆಕ್ಸ್ಟ್ ಕುದುರೆ ವಿಷಯಕ್ಕೆ ಬಂದ್ರೆ, ಇದು ನೀವು ಮನೇಲಿ ಬೇಕಾದ್ರೂ ಇಡ್ಬೋದು, ಆಫೀಸಲ್ಲಿ ಇಬ್ಬರಿಗೂ ವರ್ತನೆ ಆಗುತ್ತೆ. ಇಲ್ಲಿ ಆಫೀಸಲ್ಲಿ ಕೆಲಸ ಮಾಡೋರ್ಗೂ ಆಗುತ್ತೆ, ವ್ಯಾಪಾರ ಮಾಡೋರ್ಗೂ, ಅಂಗಡಿಯವ್ರಿಗೂ ಆಗುತ್ತೆ, ಮನೆಯಲ್ಲಿ ವ್ಯಾಪಾರ ಮಾಡೋರ್ಗೂ ಆಗುತ್ತೆ. ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ಸೊ ನೀವು ಮನೆಯಲ್ಲಿ ವಾಸ್ತು ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಈ ಟಿಪ್ನ ಬಳಸ್ಬೋದು. ವ್ಯಾಪಾರಕ್ಕೂ, ವ್ಯಾಪಾರ ಸ್ಥಳದಲ್ಲಿ ಅಷ್ಟೇ, ಮನೆಯಲ್ಲಿ ಅಷ್ಟೇನೆ. ಇಲ್ಲಿ ಬಂದ್ಬಿಟ್ಟು ನೀವು ವಾಯುವ್ಯಕ್ಕೆ ಬಿಳಿ ಕುದುರೆಗಳು, 12 ಕುದುರೆಗಳು ಇರಬೇಕು. ಆ ಒಂದು ಫೋಟೋನ, ಒಂದು 3D ಫೋಟೋ ಬೇಕಾದ್ರೂ ನೀವು ಕಲೆಕ್ಟ್ ಮಾಡ್ಕೊಳ್ಳಿ, ಪರ್ಚೇಸ್ ಮಾಡ್ಕೊಂಡು ಟೇಬಲ್ ಮೇಲೆ ಇಡಬೇಕು. ಕೆಳಗಡೆ ಅಂತ ಕಡೆ ಎಲ್ಲೋ ಇಡಬಾರ್ದು. ಅದನ್ನ ಬೆಡ್ ಮೇಲೆ ಅಂತೂ ಇಡಕ್ಕೆ ಹೋಗ್ಬೇಡಿ. ಮನೆಯಲ್ಲಿ ಇಟ್ರೆ ಗೋಡೆಗೆ ಹ್ಯಾಂಗ್ ಮಾಡಬೇಕು, ವಾಯುವ್ಯ ಕಡೆಗೆ. ಓಕೆನಾ? ಬಿಳಿ ಕುದುರೆಗಳು 12 ಇರಬೇಕು. ಮತ್ತೆ ಆಗ್ನೇಯ ಕಡೆಗೆ ಬಂದ್ಬಿಟ್ಟು ನೀವು ಬ್ರೌನಿಶ್ ಇರುತ್ತೆ ಕುದುರೆ, ಈ ಬ್ರೌನಿಶ್ ಇರೋ ಕುದುರೆಗಳನ್ನ ಇಡಬೇಕು. 12 ಕುದುರೆ ಇರ್ಬೇಕು. ಅದನ್ನು ಸರಿನಾ? ಇದು ಆ ಕಡೆ ಇಡೋ ಕುದುರೆನ ಈ ಕಡೆ ಇಟ್ಟರು, ಈ ಕಡೆ ಇಟ್ಟಿರೋ ಕುದುರೆನ ಆ ಕಡೆ ಇಟ್ಟರು ನಿಮ್ಗೆ ವಾಸ್ತು ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ನಿಮ್ಗೆ ಪ್ರಾಬ್ಲಮ್ಸ್ ಅನ್ನೋದು ಆಗುತ್ತೆ. ಇದು ಮಾತ್ರ ಈ ಒಂದು ಟಿಪ್ ಅಲ್ಲಿ ನೀವು ವಾಸ್ತುನ ಕರೆಕ್ಟ್ ಆಗಿ ಚೆಕ್ ಮಾಡಿ ಬೇಕಿದ್ರೆ ನೀವು ಇಡಬಹುದು. ಇಲ್ಲ ಅಂದ್ರೆ ವಾಯುವ್ಯ, ನಮ್ಗೆ ಗೊತ್ತಿದೆ ಮೇಡಮ್ ಅಂದ್ರೆ ವಾಯುವ್ಯ ಕಡೆ ವೈಟ್ ಕುದುರೆಗಳನ್ನ, ಆಗ್ನೇಯ ಕಡೆ ಬ್ರೌನ್ ಕುದುರೆಗಳನ್ನ ಇಟ್ಕೋಬೇಕಾಗ್ತದೆ. ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ಸೊ ಇದು 3 ಟಿಪ್ ವ್ಯಾಪಾರ ವೃದ್ಧಿಗೋಸ್ಕರ. ಮನೆಗಾಗ್ಬೋದು, ಮನೆ ವಾಸ್ತುಗೆ ಬೇಕಿದ್ರು ಇದು ಯೂಸ್ ಮಾಡ್ಬೋದು, ಅಂಗಡಿಗೆ ಬೇಕಿದ್ರು ಯೂಸ್ ಮಾಡಬಹುದು ನೀವು. ಓಕೆ, ನೆಕ್ಸ್ಟ್ ಅಂಗಡಿನಲ್ಲಿ ಗಜಲಕ್ಷ್ಮಿ ಫೋಟೋ ಇಟ್ಕೊಂಡಿರ್ಬೇಕು. ಅಂಗಡಿನಲ್ಲಿ ಗಜಲಕ್ಷ್ಮಿ ಫೋಟೋ ಇರಬೇಕು. ಡೈಲಿ ದೀಪಾರಾಧನೆ, ಒಂದು ಚಿಕ್ಕದಾಗಿ ಒಂದು ದೀಪ ಬೇಕಾದ್ರೂ ಅಲ್ಲಿ ಅಣಿಸಿ. ಓಕೆನಾ? ಅಲ್ಲಿ ಬೆಳಗಿಸ್ಬೇಕು, ದೀಪ ಬೆಳಗಿಸ್ಬೇಕು. ಗಜಲಕ್ಷ್ಮಿ ಇದ್ರೆ ನಮ್ಗೇನು ವ್ಯಾಪಾರ ವೃದ್ಧಿಗೆ ಆಕೆ
ನಮಗೆ ಪರ್ಮಿಷನ್ ಕೊಡ್ತಾಳೆ, ಅಂದ್ರೆ ಆಶೀರ್ವಾದ ಸಿಗುತ್ತೆ ನಿಮಗೆ. ಪೂಜೆ ವೈಸ್ ನೀವು ಥಿಂಕ್ ಮಾಡೋದಾದ್ರೆ ಗಜಲಕ್ಷ್ಮಿ ಫೋಟೋವನ್ನ ಇಡಬೇಕು, ದೀಪಾರಾಧನೆ ಮಾಡಬೇಕು. ಓಕೆನಾ. ಈ ಗಜಲಕ್ಷ್ಮಿಗೆ ಕೆಂಪು ಹೂವು, ಈಕೆಗೂ ಸಹ ನೀವು ಕೆಂಪು ಹೂವನ್ನೇ ಇಟ್ಬಿಟ್ಟು ಪೂಜೆ ಮಾಡಿ. ಮತ್ತೆ ಮತ್ತೆ ನೀವು ಮಂಗಳವಾರ ಮಾಡ್ಬೇಕಾಗಿರೋ ಟಿಪ್, ವ್ಯಾಪಾರಕ್ಕೋಸ್ಕರ ಹೇಳ್ತಿದ್ದೀನಿ. ಮಂಗಳವಾರ ಅರಳಿ ಮರದ ಎಲೆಗಳು 11 ತಗೋಬೇಕು. ಅರಳಿ ಮರದ ಎಲೆಗಳು 11 ತಗೊಂಡು ಅದ್ರ ಮೇಲೆ ಈ ಅರಿಶಿಣ ಮತ್ತೆ ಎಳ್ಳೆಣ್ಣೆ ಅಥವಾ ಕುಂಕುಮ ಎಳ್ಳೆಣ್ಣೆ ತಗೊಬೇಕು. ಕುಂಕುಮ ತಗೊಳ್ಳಿ, ಕುಂಕುಮ ಎಳ್ಳೆಣ್ಣೆ, ಕೆಂಪು ಕಲರ್ ಕುಂಕುಮ ತಗೊಳ್ಳಿ, ಎಳ್ಳೆಣ್ಣೆ ಬೆರೆಸ್ಬಿಟ್ಟು ಶ್ರೀರಾಮ ಅಂತ ಆ ಒಂದೊಂದು ಎಲೆ ಮೇಲೇನು ಬರಿಬೇಕು. ಎಷ್ಟೆಲೆ? 11 ಎಲೆ ತಗೋಬೇಕು. ಇದು ನೀವು ಹನುಮಂತನಿಗೆ ಹಾರ ತರ ಹಾಕ್ಬೇಕು. ಅದು ದೇವಸ್ಥಾನಗಳಿಗೆ ಎತ್ಕೊಂಡೋಗಿ ಕೊಟ್ಟರು ಪರವಾಗಿಲ್ಲ. ದೇವಸ್ಥಾನ ಮುಂಭಾಗದಲ್ಲಿ ಹನುಮಾನ್ ವಿಗ್ರಹ ಇರುತ್ತೆ ಕೆಲವೊಂದು ದೇವಸ್ಥಾನಗಳಲ್ಲಿ, ಅಂತ ಕಡೆ ಹೋಗ್ಬಿಟ್ಟು ಅದನ್ನ ಹಾರವಾಗಿ ಹಾಕ್ಬೇಕು. ಇದು ಮಂಗಳವಾರ ಮಾಡ್ಬೇಕಾಗಿರೋ ಟಿಪ್. ಇನ್ನು ಬುಧವಾರ ಗುರುವಾರ ಅಂತೂ ನೀವು ಬುಧವಾರ ಬಂದ್ಬಿಟ್ಟು ಹಾಲು ಹಾಕೊಂಡು, ಸ್ವಲ್ಪ ನೀವು ಸ್ನಾನ ಮಾಡೋ ನೀರಿಗೆ ಹಾಲು ಹಾಕೊಂಡು ಸ್ನಾನ ಮಾಡಿ. ಇದು ನೀವು ಡೈಲಿ ಬೇಕಿದ್ರು ಹಾಕೋಬಹುದು, ಬುಧವಾರವೂ ಹಾಕೊಳ್ಳಿ. ಜೊತೆಗೆ ಇಲ್ಲಿ ಗುರುವಾರ ಶುಕ್ರವಾರ ವಿಷಯಕ್ಕೆ ಬಂದ್ರೆ ಮೊಸರು ಹಾಕೊಂಡು ಸ್ನಾನ ಮಾಡಬೇಕು. ನೀವು ಸ್ನಾನ ಮಾಡೋ ನೀರಿಗೆ 1 ಸ್ಪೂನ್ ಅಷ್ಟು ಮೊಸರು ಹಾಕೊಂಡು ಚೆನ್ನಾಗಿ ಕಲಗಿಸ್ಬಿಟ್ಟು ಅದನ್ನ ಸ್ನಾನ ಮಾಡಿ. ನಾನು ಇದುವರೆಗೆ ಸ್ನಾನಕ್ಕೆ ಏನೇನು ಮೆಟೀರಿಯಲ್ ಬಳಸಿ ಯಾವ ರೀತಿ ದಿನಕ್ಕೊಂದು ಈಗ ಹೇಳಿದ್ನಲ್ಲ, ಇದೇ ರೀತಿ ನೀವು ದಿನನಿತ್ಯ ಹಾಲು ನೀವು ಸ್ನಾನ ಮಾಡೋ ನೀರಿನೊಂದಿಗೆ ಸ್ವಲ್ಪ ಹಾಕ್ಬಿಟ್ಟು ಸ್ನಾನ ಮಾಡಬೇಕಾಗುತ್ತೆ ನಿಮ್ಮ ವ್ಯಾಪಾರ ವೃದ್ಧಿಗೆ. ಗುರುವಾರ ಶುಕ್ರವಾರ ಮೊಸರನ್ನು 1 ಸ್ಪೂನ್ ಮೊಸರನ್ನು ನೀವು ಸ್ನಾನ ಮಾಡೋ ನೀರಿಗೆ ಹಾಕ್ಬಿಟ್ಟು ಸ್ನಾನ ಮಾಡ್ಬೋದು. ಇದಕ್ಕೆ ಮೊದಲೇ ನಾನು ಸುಮಾರು ಟಿಪ್ಸ್ನ ಶೇರ್ ಮಾಡಿದ್ದೀನಿ. ಸ್ನಾನ ಯಾವ ರೀತಿ ಮಾಡಬೇಕು, ಪ್ರತಿನಿತ್ಯ ಅದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬಳಸಬೇಕು ಅನ್ನೋದು ಶಾರ್ಟ್ಸಲ್ಲಿ ಇದೆ. ಬೇಕಾದ್ರೆ ಮಿಸ್ ಮಾಡ್ಕೊಂಡಿರೋರು ಮತ್ತೆ ಒಂದ್ಸಲಿ ನೋಡ್ರಿ, ಅದನ್ನ ಬೇಕಾದ್ರೆ ನೋಟ್ ಮಾಡಿಕೊಂಡು ಫಾಲೋ ಮಾಡಿ. ಜೊತೆಗೆ ನೀವು ವ್ಯಾಪಾರ ಮಾಡೋ ಒಂದು ಶಾಪ್ ಹತ್ರ ಒಂದು ಪ್ಲಾಂಟ್ನ ಬೆಳೆಸೋಕ್ಕೆ, ಒಂದು ಗಿಡವನ್ನು ಬೆಳೆಸಲಿಕ್ಕೆ ಅವಕಾಶ ಮಾಡ್ಕೊಳ್ಳಿ. ಅಂದರೆ ಸಹಜವಾಗಿ ಮನೆ ಹತ್ರನೇ ಪ್ಲಾಂಟ್ಸ್ ಎಲ್ಲ ಇಡ್ತಾರೆ, ಮನೆ ಮುಂದೆ ಆ ಥರ. ಈ ಅಂಗಡಿ ಮುಂದ್ಗಡೆನೂ ಯಾವ್ದಾರೆ ಒಂದು ಪ್ಲಾಂಟ್ನ ಬೆಳೆಸಲಿಕ್ಕೆ ಟ್ರೈ ಮಾಡಿ. ಅಂಗಡಿ ಒಳಗಡೆ ನಾವು ಮನಿ ಪ್ಲಾಂಟ್ ಇಟ್ಟಿದ್ದೀವಿ ಅಂದ್ರೂ ಪರವಾಗಿಲ್ಲ, ಅಂಗಡಿ ಮುಂದ್ಗಡೆ ಯಾವ್ದಾರೆ ಒಂದು ಪ್ಲಾಂಟ್ನ ಬೆಳೆಸಲಿಕ್ಕೆ ನೀವು ಟ್ರೈ ಮಾಡಿ. ಯಾಕಂದರೆ ಆ ಪ್ಲಾಂಟ್ಗೆ ನೀವು ದಿನನಿತ್ಯ ನೀರು ಹಾಕೋದ್ರಿಂದ ನಿಮ್ಮ ಬಿಸ್ನೆಸ್ ಗ್ರೋತ್ ಅನ್ನೋದು ಚೆನ್ನಾಗಾಗುತ್ತೆ. ಅದು ಗ್ರೀನ್ ಆಗಿ ಕಳಕಳಿಯಾಗಿದ್ದರೆ ನಿಮ್ಮ ಒಂದು ಅಂಗಡಿನೂ ಅಟ್ರಾಕ್ಟಿವ್ ಆಗಿರುತ್ತೆ. ಜೊತೆಗೆ ಇಲ್ಲಿ ಡೆವಲಪ್ ಆಗುತ್ತೆ, ವ್ಯಾಪಾರ ಅನ್ನೋದು ವೃದ್ಧಿ ಆಗುತ್ತೆ. ಈ ರೀತಿ ಮಾಡಿ ನೋಡಿ. ಸೊ ಹೇಳಿರೋ ಟಿಪ್ಸ್ನೆಲ್ಲ ಮರೆಯದೆ ನೀವು ಯಾವತ್ತು ಯಾವ ಟಿಪ್ ಫಾಲೋ ಮಾಡಬೇಕು ಅನ್ನೋದು ನೋಡಿಕೊಂಡು, ಯಾವ ರೀತಿ ಆರಾಧನೆ ಮಾಡೋದ್ರಿಂದ ನಿಮಗೆ ಒಳ್ಳೇದಾಗುತ್ತೆ ಅಂತ ನೋಡಿಕೊಂಡು ಅದನ್ನು ಆ್ಯಸ್ ಇಟ್ ಈಸ್ ನೀವು ಅದೇ ಥರ ಮಾಡ್ಲಿಕ್ಕೆ ಟ್ರೈ ಮಾಡಿ. ಒಂದು ಗಿಡವನ್ನು ಇಟ್ಬಿಟ್ಟು ದಿನನಿತ್ಯ ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕಿ, ನೀರು ಹಾಕಿ, ಒಂದಿಷ್ಟು ಮಟ್ಟಕ್ಕೆ ಹಾಲು ಹಾಕಬೇಕು. ನೀವು ಮನೆಯಿಂದ ಅಂಗಡಿಗೆ ಹೋಗೋವಾಗಲೇ ಒಂದಿಷ್ಟು ಮಟ್ಟಕ್ಕೆ ಹಾಲನ್ನ ತಗೊಂಡೋಗಿ ಹಾಕಿ. ಮತ್ತು ಇಲ್ಲಿ ಬುಧವಾರ ಮಾಡಬೇಕಾಗಿರೋ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಇದೆ. ಸೊ ಅದನ್ನು ಹೇಳ್ತಿದ್ದೀನಿ ನೋಡಿ. ನೀವು ಬುಧವಾರ ಮನೆ ಬಿಟ್ಟು ಅಂಗಡಿಗೆ ವ್ಯಾಪಾರಕ್ಕೆ ಹೋಗೋರಾದರೆ, ಅಂಗಡಿಗಳು ಆಫೀಸ್ ಇಟ್ಟಿರೋರಾದರೆ ಒಂದು ಇಡಿಯಷ್ಟು ಹೆಸರು ಕಾಳು ತಗೋಬೇಕು. ಗ್ರೀನ್ ಒಟ್ಟಿರುತ್ತಲ್ಲ ಅಂಥದ್ದು, ಒಟ್ಟು ತೆಗ್ದಿರೋದಲ್ಲ, ಇಡಿಯಷ್ಟು ಹೆಸರು ಕಾಳು ತಗೊಬೇಕು. ನೀವು ಹೆಸರು ಕಾಳು ತಗೊಂಡು ನಿಮ್ಮ 2 ಕೈಯಲ್ಲಿ ಹಿಂಗೆ ಇಟ್ಕೊಂಡು ಆ ಕಡೆಗೆ ಒಂದಿಡಿ ಈ ಕಡೆ ಒಂದಿಡಿ ಅದನ್ನು ಸ್ಪ್ರೆಡ್ ಮಾಡಬೇಕು. ಮನೆಯಲ್ಲಿ ಮೇನ್ ಎಂಟ್ರೆನ್ಸ್ ಇರುತ್ತಲ್ಲ ಆ ಡೋರ್ ಹತ್ರ ಹಾಕ್ಬಿಟ್ಟು ನೀವು ನಿಮ್ಮ ವ್ಯಾಪಾರಕ್ಕೆ ಹೊರಟೋಗಿ. ಮನೆಯಲ್ಲಿರೋರನ್ನ ಅದು ತಳ್ಳಕ್ಕೆ ಹೇಳ್ಬಿಡಿ, ಓಕೆನಾ. ಮತ್ತೆ ಅದನ್ನು ತೆಗೆದು ಆಚೆ ಎಸೆಯಕ್ಕೆ ಹೇಳಿ. ಈ ಥರ ಬುಧವಾರ ನೀವು ಈ ಒಂದು ಕಾಳನ್ನ ಎಸೆದು ಹೋಗೋದ್ರಿಂದ ನಿಮಗೆ ಬುಧಗ್ರಹ ಅನುಗ್ರಹ ಚೆನ್ನಾಗಿರುತ್ತೆ, ವ್ಯಾಪಾರ ವೃದ್ಧಿ ಚೆನ್ನಾಗಾಗುತ್ತೆ. ಅದು ದೋಷಗಳೇನಾರ ಇದ್ದರೆ ನಿವಾರಣೆ ಆಗಿ ನಿಮಗೆ ವ್ಯಾಪಾರ ವೃದ್ಧಿ ಆಗುತ್ತೆ. ಇದೇ ಇವತ್ತಿನ ವಿಷಯ. ಒಳ್ಳೆ ಟಿಪ್ಸ್ನ ಶೇರ್ ಮಾಡಿದ್ದೀನಿ. 4 ಜನಕ್ಕೆ ನಮ್ಮ ವಿಡಿಯೋನ ಶೇರ್ ಮಾಡೋದಂತೂ ಮರೆಯೋಕೆ ಹೋಗಬೇಡಿ. ಇದುವರೆಗೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಇನ್ನೊಂದು ವಿಷಯ ವ್ಯೂವರ್ಸ್ಗೆ ಹೇಳಲೇಬೇಕು, ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಈ ವಿಡಿಯೋ ಮುಖಾಂತರ. ಯಾಕಂದರೆ ನಮ್ಮ ಒಂದು ಚಾನಲ್ 500 ಸಬ್ಸ್ಕ್ರೈಬರ್ ಮೇಲೆ ರೀಚ್ ಆಗಿದೆ. ಆಲ್ಮೋಸ್ಟ್ 700 and change ರೀಚ್ ಆಗಿದೆ. ಥ್ಯಾಂಕ್ ಯು ಫಾರ್ ಯುವರ್ ಆಲ್ ಸಪೋರ್ಟ್. ಥ್ಯಾಂಕ್ ಯು.